ಕೇಂದ್ರ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಪ್ತಗಿರಿ ಗೌಡ್ರೆ, ಪ್ರಕಾಶ್ ಅವರೇ ಹಾಗೂ ಡಾಕ್ಟರ್ ಅವರೇ, ಎಲ್ಲ ಮಾಧ್ಯಮ ಮಿತ್ರರವರೇ, ಏನು ಕಳೆದ 1.5 ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ಈ ಒಂದು ಬೆಂಗಳೂರಿನಲ್ಲಿ 2 ಟನಲ್ ಪ್ರಾಜೆಕ್ಟ್ಸ್ ತರಬೇಕು ಅಂತ ಹೇಳಿ ಪ್ರಪೋಸಲ್ ಮಾಡಿದೆ. ಅದು ತಮಗೆಲ್ಲ ಗೊತ್ತಿರೋ ಅಂಥದ್ದೇ. ಅದರಲ್ಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು, ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು ಬಹಳ ಕಾತರದಿಂದ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ನ ಬೆಂಗಳೂರಿಗೆ ತರಬೇಕು ಅಂತ ಹೇಳಿ. ನಾನು ಜುಲೈ 30ನೇ ತಾರೀಕು 2024 ಇದರ ಒಂದು ಸಾಧಕ ಬಾಧಕಗಳು, ಇದರ ಒಂದು ಏನು DPR ಅಲ್ಲಿ ಏನು ನ್ಯೂನ್ಯತೆಗಳಿದ್ದಾವೆ ಇವೆಲ್ಲವನ್ನು ಕೂಡ ನಾನು ಸರ್ಕಾರದ ಗಮನಕ್ಕೆ 1.25 ವರ್ಷದ ಹಿಂದೆನೇ ನಾನು ತಂದಿದ್ದೀನಿ ಕೂಡ. ತಮಗೆ ಗೊತ್ತಿರೋ ಹಾಗೆ 14 ಕೋಟಿ ಖರ್ಚು ಮಾಡಿ ಒಂದು ಬ್ಲ್ಯಾಕ್ ಲಿಸ್ಟ್ ಆದಂತಹ ಆಲ್ಟಿನಾಕ್ ಕನ್ಸಲ್ಟೆಂಟ್ ಮತ್ತು ರಾಡಿಕ್ ಕನ್ಸಲ್ಟೆಂಟ್ ಅವರಿಗೆ ಫೀಸಿಬಿಲಿಟಿ ರಿಪೋರ್ಟ್ ಮತ್ತು DPR ಮಾಡಲಿಕ್ಕೆ ಈ ಸರ್ಕಾರ 14 ಕೋಟಿ ಖರ್ಚು ಮಾಡಿದಾಗೆ ನಾನು ಇದನ್ನು ವಿರೋಧ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಈ ಮ್ಯಾಗ್ನಿಟ್ಯೂಡ್ ಒಂದು ಏನು ಟನಲ್ ಇದೆ ಈ ಪ್ರಾಜೆಕ್ಟ್ಗೆ DPR ಮಾಡಲಿಕ್ಕೆ ಕನಿಷ್ಠ ಪಕ್ಷ 1.5 ವರ್ಷದಿಂದ 2 ವರ್ಷ ಬೇಕಾಗುತ್ತೆ. ಇದರಲ್ಲಿ ಅವರು ಏನೇನು ತಪ್ಪು ಮಾಡಿದ್ರು ಕೂಡ ಅದೆಲ್ಲವನ್ನು ಕೂಡ ನಾನು ಆವಾಗಲಿಂದ ಸರ್ಕಾರದ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ. ಆದರೂ ಕೂಡ ಸರ್ಕಾರ ಬಂಡತನದಿಂದ ಇವತ್ತು ಗುಂಡಿ ಮುಚ್ಚಕ್ಕೆ ಕೂಡ ದುಡ್ಡಿಲ್ದಿದ್ರು ಕೂಡ 2 ಟನಲ್ ಮಾಡ್ತೀನಿ ಅಂತ ಹೋಗಿರೋವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದುರಾದೃಷ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಒಂದು ಟನಲ್ನಲ್ಲಿ ಒಂದಷ್ಟು ನ್ಯೂನತೆಗಳಿರೋದು ಹಿಂದೆ ಕೂಡ ಹೇಳಿದ್ದೀನಿ. ಈಗಾಗಲೇ ನಿನ್ನೆ ಕೂಡ ಟೆಂಡರನ್ನು ಕರೆದು ಟೆಕ್ನಿಕಲ್ ಬಿಟ್ಟನ್ನು ಕೂಡ ಓಪನ್ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಕೆಲವು ಏನಿದರಲ್ಲಿ ಮತ್ತೆ ನ್ಯೂನತೆಗಳನ್ನು DPR ಅಲ್ಲಿ ಇರೋದನ್ನು ನಾನು ಸ್ಟಡಿ ಮಾಡಿದ ಮೇಲೆ ಏನು ನನ್ನ ಗಮನಕ್ಕೆ ಬಂದಿದೆಯೋ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾನೀಗ ಬೆಂಗಳೂರಿನ ಜನತೆಗೆ ಮತ್ತು ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತೇನು ST ಮಾಲಿಂದ ಮಡಿವಾಳ ಅಂದರೆ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಕೂಡ ಒಂದು ಟನಲ್ ರಸ್ತೆ 18 ಕಿಲೋಮೀಟರ್ ಈ ಟನಲ್ ರಸ್ತೆ ಏನು ಇದನ್ನು ಮಾಡ್ತಾ ಇದ್ದಾರೋ ಇದು ಬರೀ 18 ಕಿಲೋಮೀಟರ್ ಅಲ್ಲ, ಇದ್ರ ಜೊತೆಗೆ ಏನು ಒಂದು ಇನ್ಲೆಟ್ಟು ಮತ್ತು ಔಟ್ಲೆಟ್ಟು ಏನು ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಸೇರಿಕೊಂಡ್ರೆ ಅದು 15 ಕಿಲೋಮೀಟರ್ ಬರ್ತದೆ ಸುಮಾರು. ಅಂದರೆ ಈ 18 + 15 ಅಂದರೆ 33 ಕಿಲೋಮೀಟರ್ನಷ್ಟು ಈ ಒಂದು ಟನಲ್ ರಸ್ತೆ ಅಂತ ನಾನು ಹೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ. ಇದು ಭೂಮಿಯಲ್ಲಿ ಸುಮಾರು 30ರಿಂದ 40 ಮೀಟರ್ ಕೆಳಗಡೆ ಹೋಗುತ್ತೆ. ಅಂದರೆ 130ರಿಂದ 140 ಅಡಿ ಕೆಳಗಡೆ ಹೋಗುವಂಥ ಇದೊಂದು ಸುರಂಗ ಮಾರ್ಗ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದರಲ್ಲಿ ಅಲೈನ್ಮೆಂಟ್ ಮತ್ತು ಡಿಸೈನ್ ಸಂಬಂಧಿತ ಆಗಿರುವಂಥದ್ದನ್ನು ನಾನು ಕೆಲವು ವಿಷಯಗಳನ್ನ ಕೂಡ ನಾನು ತಮಗೆ ಮುಂದೆ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಿಲ್ಕ್ ಬೋರ್ಡಿಂದ ಏನು ನಮ್ಮ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ವರೆಗೂ ಏನು ಸಿಲ್ಕ್ ಬೋರ್ಡ್ ಅಂತ ಹೇಳ್ತಾರೆ ಅದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಅದು ಲಾಸ್ಟ್ ಎಕ್ಸಿಟ್ ಆಗುವಂಥದ್ದು. ಇದು ಯಾವುದೇ ಒಂದು ಇಲ್ಲಿಗೆ ಏನಕ್ಕೆ ಯಾಕೆ ಇದೇ ರೂಟಲ್ಲಿ ಹೋಗಬೇಕು, ಯಾಕೆ ಈ ಥರದನ್ನು ಯಾವುದೇ ಒಂದು ಗಮನದಲ್ಲಿ ಇಟ್ಕೊಳ್ಳಲಿಲ್ಲ. ಯಾವುದೇ ಒಂದು ಟೆಕ್ನಿಕಲ್ ಒಂದು ಎಕ್ಸ್ಪರ್ಟ್ ಜೊತೆ ಕೂತಿ ಏನು ಮಾಡಲಿಲ್ಲ. ಇದು ಬಿಟ್ಟು ಇವತ್ತು ಹೆಬ್ಬಾಳದಿಂದ ಬಂದು ಮೇಕ್ರಿ ಸರ್ಕಲ್ನಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ, ಅದಾದಮೇಲೆ ರೇಸ್ ಕೋರ್ಸಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ, ಅದಾದಮೇಲೆ ಲಾಲ್ಬಾಗಲ್ಲಿ ಒಂದು ಎಕ್ಸಿಟ್ ಮಾಡ್ತಾರೆ, ಅದಾದಮೇಲೆ ಕೊನೆಯಲ್ಲಿ ಎತ್ಕೊಂಡೋಗಿ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಎದುರುಗಡೆ ಒಂದು ಎಕ್ಸಿಟನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಯಾವುದು ಟ್ರಾಫಿಕ್ ಇಲ್ಲಿ ಹೋಗುತ್ತಾ ಅಟ್ ಗ್ರೇಡ್ ಇದನ್ನು ತೊಗೊಂಡು ಬಂದರೆ ಇಂಟಿಗ್ರೇಟ್ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಟಡಿ ಮಾಡಿದಿರಾ. ಇಲ್ಲಿ ಖಾಲಿ ಜಾಗ ಇತ್ತು. ಇವತ್ತು ನಿಮಗೆ ಮೇಕ್ರಿ ಸರ್ಕಲ್ ಹತ್ರ ಬಂದರೆ ನಿಮಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಮತ್ತು ಡಿಫೆನ್ಸ್ ಲ್ಯಾಂಡ್ ಇದೆ. ಇದಾದ ಮೇಲೆ ಮುಂದಕ್ಕೆ ಬಂದರೆ ನಿಮಗೆ ರೇಸ್ ಕೋರ್ಸು ಈಗಾಗಲೇ ಸ್ಥಳಾಂತರ ಆಗುತ್ತೆ ಅಂತ ಹೇಳಿ ರೇಸ್ ಕೋರ್ಸು ಒಂದು ಸುದ್ದಿ ಇರೋದ್ರಿಂದ ಅಲ್ಲೊಂದು ಖಾಲಿ ಜಾಗ ಇದೆ ಅಂತ ಅಲ್ಲೊಂದು ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಮಾಡಿದ್ದಾರೆ. ಇದಾದಮೇಲೆ ಲಾಲ್ಬಾಗ್ ಇದೆ, ಲಾಲ್ಬಾಗ್ ಅಗೇನ್ ಮತ್ತೆ ಸರ್ಕಾರಿ ಜಾಗ ಇದೆ ಅಂತ ಹೇಳಿ ಅಲ್ಲೊಂದು ಎಕ್ಸಿಟ್ ಮತ್ತು ಎಂಟ್ರಿ ಪಾಯಿಂಟ್ ಕೊಟ್ಟು ಕೊನೆಗೆ ಇದನ್ನು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಂದರೆ ಇದು ಸಂಪೂರ್ಣವಾಗಿ ಯಾವುದೇ ಒಂದು ಸೈಂಟಿಫಿಕ್ ಸ್ಟಡಿ ಇಲ್ಲ. ಇದಕ್ಕೆ ಯಾವುದೂ ಒಂದು ರೀಸನ್ನೂ ಇಲ್ಲ ಯಾಕೆ ಇಲ್ಲೇ ಒಂದು ಎಂಟ್ರಿ ಮತ್ತು ಎಕ್ಸಿಟ್ ಬರಬೇಕು. ಖಾಲಿ ಜಾಗ ಇತ್ತು, ಇವರು ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇದರ
ಒಂದು ಒಟ್ಟು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸ್ಕ್ರೂಟ್ನಿ ಮತ್ತು ಅಕೌಂಟಬಿಲಿಟಿ. ಇವತ್ತು ಇಂತಹ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ನಮ್ಮ ಒಂದು ಕಮಿಟಿಯನ್ನು ಮಾಡ್ತಾರೆ. ಯಾಕೆ ಮಾಡಬೇಕು, ಇದ್ರದ್ದೊಂದು ಟೆಕ್ನಿಕಲಲ್ಲಿ ಏನೇನು ತೊಂದರೆ ಬರ್ಬೋದು ಅಂತ ಮಾಡಬೇಕು. ಇದಕ್ಕೇನು ಮಾಡಿದ್ದಾರೆ ಸರ್ಕಾರದವರು, ಅವ್ರದ್ದೇ ಆದಂತಹ BMRCL MDನ ಒಬ್ಬರನ್ನ ಕಮಿಟಿಯನ್ನಾಗಿ ಹಾಕಿ ಚೀಫ್ ಇಂಜಿನಿಯರು ಮತ್ತು ಡೆಲ್ಲಿಯಿಂದ ಒಂದು ಪ್ರೈವೇಟ್ ಕನ್ಸಲ್ಟೆಂಟು ಅವನ್ನ ಹೈರ್ ಮಾಡಿಬಿಟ್ಟು ಅವ್ರ ಹತ್ರ ಒಂದು ರಿಪೋರ್ಟ್ ತೊಗೊಂಡಿದ್ದಾರೆ. ತಮ್ಮ ಮೂಲಕ ನಾನು DK ಶಿವಕುಮಾರ್ ಅವ್ರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, BMRCL MD ಮತ್ತು ಚೀಫ್ ಇಂಜಿನಿಯರು ನೀವು ಯಾರನ್ನ ಅಪಾಯಿಂಟ್ ಮಾಡಿದಿರೋ ಡೆಲ್ಲಿ ಕನ್ಸಲ್ಟೆಂಟು, ನೀವು ಹೇಳಿದ ತಾಳಕ್ಕೆ ಕುಣಿತಾರೆ ಹೊರತು ಅವ್ರ ಆ್ಯಕ್ಚುಯಲ್ ಪ್ರಾಬ್ಲಮ್ ಏನಿರೋ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗಲಿಲ್ಲ. ಈ ತರಹದ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸರ್ಕಾರ ಒಂದು ಟೆಕ್ನಿಕಲ್ ವ್ಯಾಲಿಡೇಷನ್ ಮಾಡಬೇಕು ಅಂತ ಹೇಳಿದ್ರೆ ಯಾರು IISc ಅಥವಾ IITಗಳು ಯಾರು ರಾಷ್ಟ್ರ ಮಟ್ಟದಲ್ಲಿ ಮಾನ್ಯತೆ ಪಡೆದಿರ್ತಾರಲ್ಲ ಅಂತಹ ಒಂದು ಸಂಸ್ಥೆಗಳನ್ನ ಕರ್ಕೊಂಡು ಬಂದು ಒಂದು ಟೆಕ್ನಿಕಲ್ ಇವ್ಯಾಲ್ಯುವೇಷನ್ ಮಾಡಿಸಿದ್ರೆ ಅದು ಸರಿ ಇರ್ತದೆ. ಯಾಕಿಲ್ಲ ಅಂತ ಹೇಳಿದ್ರೆ ಈ ಒಂದು ಸಂಸ್ಥೆಗಳು ಯಾವುದು ನಮಗೆ IIT ಮತ್ತು IIC ಇದೆಯೋ ಇದು ಯಾವುದೇ ಸರ್ಕಾರದ ಒಂದು ಮುಲಾಜಿಗೆ ಕೆಲಸ ಮಾಡೋದಿಲ್ಲ. ಅವರು ಯಾವುದಿದೆ ಆ್ಯಕ್ಚುಯಲ್ ರಿಪೋರ್ಟನ್ನು ಕೂಡ ಕೊಡ್ತಾರೆ ಅನ್ನೋದು ನನ್ನ ಒಂದು ಅನುಭವ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈ ತರಹದ ಒಂದು ಮಾಡಬೇಕಂದ್ರೆ BMLTA ಆಗಬೇಕು ಅಂತೇಳಿ ಕೂಡ ನಾನು ಕಳೆದ 3-4 ವರ್ಷಗಳಿಂದ ಸರ್ಕಾರನ ಕೂಡ ನಾನು 2-3 ವರ್ಷಗಳಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇಂತಹದನ್ನು ಒಂದು BMLTA ಒಂದು ಅಂಬ್ರೆಲಾ ಕೆಳಗಡೆ ತಂದು ಈ ಥರದ ಏಜೆನ್ಸಿಗಳನ್ನ ಇನ್ವಾಲ್ವ್ ಮಾಡಿಕೊಂಡು ರಿಪೋರ್ಟ್ ಕೊಡೋದು ಸೂಕ್ತ. ಆದರೆ ಇವ್ರು ಯಾವುದೋ 3 ಜನ ಸರ್ಕಾರದ ಚೀಫ್ ಇಂಜಿನಿಯರ್, BMRCLನ MD ಮತ್ತು ಯಾರೋ ಒಬ್ಬ ಡೆಲ್ಲಿ ಕನ್ಸಲ್ಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ಇದು ಕೂಡ ಅವರು ಯಾವುದೇ ಒಂದು ವೈಜ್ಞಾನಿಕವಾಗಿ ಒಂದು ಟೆಕ್ನಿಕಲ್ ರಿಪೋರ್ಟನ್ನು ಕೊಟ್ಟಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮತ್ತು ಪ್ರಮುಖ ಟ್ರಾಫಿಕ್ ಕಾರಿಡಾರ್ ಜೊತೆ ಇಂಟಿಗ್ರೇಷನ್ ಜೊತೆ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ನಲ್ಲಿ KR ಪುರಮ್ಮು, ಸಿಲ್ಕ್ ಬೋರ್ಡು, ಹೆಬ್ಬಾಳ, ಗುರುಗುಂಟೆಪಾಳ್ಯ ಪ್ರಮುಖ ಟ್ರಾಫಿಕ್ ಚೋಕ್ ಪಾಯಿಂಟ್ಸ್ ಏನಿದೆಯಲ್ಲ ಇವುಗಳನ್ನ ಯಾವುದನ್ನು ಕೂಡ ಇದಕ್ಕೆ ಇಂಟಿಗ್ರೇಟ್ ಮಾಡಿಲ್ಲ ಈ ಒಂದು ಪ್ರಾಜೆಕ್ಟ್ಗೆ. ಬದಲಿಗೆ ಏನು ಮಾಡಿದ್ದಾರೆ, KR ಪುರಂನಿಂದ ಇನ್ನೊಂದು ನಾಯಂಡಹಳ್ಳಿಗೆ ಇನ್ನೊಂದು DPR ತಯಾರಾಗ್ತಾ ಇದೆ, ಅದು ಇನ್ನೊಂದು ಟನಲ್ಗೆ. ಈಗ ನಾನೇನು ಹೇಳೋದಂದ್ರೆ ಅದು ಏನಕ್ಕೆ ನೆಸೆಸರಿ ಅಂದರೆ ಎಷ್ಟು ಪುವರ್ ಪ್ಲಾನಿಂಗ್ ಅನ್ನೋದಕ್ಕೆ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಸ್ಟ್ ವೆಸ್ಟ್ ಕಾರಿಡಾರ್ ಏನು ಪ್ರಸ್ತಾಪಿಸಿದಾರೋ ಇದನ್ನು ನಾರ್ತ್ ಸೌತ್ ಕಾರಿಡಾರ್ಗೆ ಇದನ್ನು ಮಾಡ್ಬೋದಿತ್ತು. ಇವ್ರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದಿದ್ರೆ, ಕರೆಕ್ಟಾಗಿ DPR ಮಾಡಿದ್ದಿದ್ರೆ ನಾರ್ತ್ ಸೌತಲ್ಲೇ ಇದಕ್ಕೆ ಕೆಲವು ಬ್ರಾಂಚಸ್ ಕೊಟ್ಟಿದ್ರೆ ಅಲ್ಲಿ ಹೋಗಿ ಕನೆಕ್ಟ್ ಆಗಿರೋವಂಥದ್ದು, ಅದರಲ್ಲೂ ಕೂಡ ಫೇಲ್ ಆಗಿದ್ದಾರೆ. ಇದ್ರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಂಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ತುಮಕೂರು ರಸ್ಟ್ವರೆಗೂ, ಅದಾದಮೇಲೆ ಕನಕಪುರ ರೋಡು, OR ರೋಡು, ಮೈಸೂರು ರೋಡು ಮತ್ತು ಮಾಗಡಿ ರೋಡ್ಗಳು ಇವೆಲ್ಲವೂ ಕೂಡ ಕನೆಕ್ಟ್ ಆಗಿದ್ದಾವೆ ನೈಸ್ ರೋಡ್ ಥ್ರೂ. ಇದ್ರ ಜೊತೆಗೆ ಸರ್ಕಾರ ಇವಾಗ ಒಂದು ಇದು ನೈಸ್ ರೋಡ್ ಕನೆಕ್ಟ್ ಆಗಿದೆ, ಮತ್ತೆ ಇನ್ನೊಂದು ಡೂಪ್ಲಿಕೇಶನ್ ಮಾಡುವಂಥದ್ದು ಸೆಕೆಂಡ್ ಬರುವಂಥದ್ದು ಏನಕ್ಕೆ ನೆಸಸರಿ ಅಂತ ನಾನು ಕೇಳಲಿಕ್ಕೆ ಕೂಡ ಇಚ್ಛೆ ಪಡ್ತೀನಿ. ಇವತ್ತು KR ಪುರಂನಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಕೂಡ ಒಂದು ಎಲಿವೇಟೆಡ್ ರಸ್ತೆ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಎಲಿವೇಟೆಡ್ ರಸ್ತೆ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ, ಈ ರೋಡ್ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಇದರ ಜೊತೆಗೆ ಇನ್ನೊಂದು ಟನಲ್ ಮಾಡುವಂಥ ನೆಸಸರಿನೂ ಇಲ್ಲ. ಇದು ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಇವ್ರಿಗೆ ಇಷ್ಟ ಬಂದಂಗೆ ಹೇಗೆ ಸರ್ಕಾರ ದುಡ್ಡು ಲೂಟಿ ಮಾಡಬೇಕು ಜನರದ್ದು ಮಾಡಿದ್ದಾರೆ ಹೊರತು ಜನರಿಗೆ ಯಾವುದೇ ಒಂದು ಅನುಕೂಲ ಆಗೋ ಥರ ಮಾಡಿಲ್ಲ ಅನ್ನೋದು ಕಣ್ಣಿಗೆ ಎತ್ತು ಕಾಣಿಸುತ್ತೆ. ಇದ್ರ ಜೊತೆಗೆ ಇದು ಎನ್ವೈರ್ಮೆಂಟಲ್ಲು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕೂಡ ಮಾಡಿಲ್ಲ. ತಮಗೆ ಗೊತ್ತಿರೋ ಹಂಗೆ ಈಗಾಗಲೇ ನಾನು ಹೇಳ್ದಂಗೆ ಸುಮಾರು 40 ಮೀಟರ್ ಅಂತ ಹೇಳಿದ್ರೆ 120ರಿಂದ 130 ಅಡಿ ಕೆಳಗಡೆ ಹೋಯ್ತು ಟನಲ್ ಕೊರೆದ ಮೇಲೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಬರಬೇಕಂದ್ರೆ ಅಟ್ ಗ್ರೇಡ್ಗೆ ಬರಬೇಕು ಅಂದರೆ ಸುಮಾರು 1 ಕಿಲೋಮೀಟ್ರು ಅದು ರೌಂಡ್ ಹೊಡೆದು ಬರಬೇಕಾಗುತ್ತೆ. ಇವತ್ತು ಆ 1 ಕಿಲೋಮೀಟ್ರ್ ರೌಂಡ್ ಬರುವಾಗ ಅಲ್ಲಿನ ಬಿಲ್ಡಿಂಗ್ಸ್ ಏನಿದೆ, ಅಲ್ಲಿನ ಗಿಡಮರಗಳು ಏನಿದ್ದಾವೆ, ಅಲ್ಲಿ ಬೋರ್ವೆಲ್ಗಳೇನಿದೆಯಾ, ಈಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ಸ್ ಇದೆಯಾ, ಇವ್ಯಾವುದೂ ಕೂಡ ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಬಗ್ಗೆ ಸ್ಟಡಿ ಯಾವುದನ್ನು ಕೂಡ ಮಾಡಿಲ್ಲ. ಇಲ್ಲಿ ಪ್ರೈವೇಟ್ ಲ್ಯಾಂಡ್ಸ್ ನಾವು ಅಕ್ವಿಸೇಷನ್ ಮಾಡಬೇಕಾ, ಪ್ರೈವೇಟ್ ಲ್ಯಾಂಡಲ್ಲಿರುವಂಥ ಬಿಲ್ಡಿಂಗ್ಸ್ಗೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೂ ಕೂಡ ಗಮನದಲ್ಲಿ ಇಟ್ಕೊಳ್ದಿರ ಇವತ್ತು ಈ ಪ್ರಾಜೆಕ್ಟ್ ರಿಪೋರ್ಟನ್ನು ಮಾಡ್ತಾ ಬಂದಿದ್ದಾರೆ.
ಬಂದಿದ್ದಾರೆ. ಇದರ ಜೊತೆಗೆ ಈ ಒಂದು ಈ DPR ಅಲ್ಲಿ ನಾನು ಸ್ಟಡಿ ಮಾಡಿದಾಗ ಇನ್ನೊಂದು NATM ಅಂತ, ನ್ಯೂ ಆಸ್ಟ್ರಿಯನ್ ಟನಲಿಂಗ್ ಮೆಥಡ್ ಅಂತ ಹೇಳಿ, ಇದು ಒಂದು ಹೊಸ ಟನಲಿಂಗ್ ಮಿಷಿನ್ ಒಂದು ಪ್ರಸ್ತಾವ ತಂದಿದ್ದಾರೆ. ಇದು 15 ಮೀಟರ್ಗಳ ಕೆಳಗಡೆ ಹೋಗಿ ಇದು ಒಂದು ಮಣ್ಣನ್ನು ಕೊರೆಯುವಂತಹ ಒಂದು ಮಿಷಿನ್. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಈ ರಾಕು ಮತ್ತೆ ಸಾಯಿಲ್ ಬ್ಲಾಸ್ಟಿಂಗ್ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಈ ಮಿಷಿನ್ ಅನ್ನು ಯೂಸ್ ಮಾಡ್ತಾರೆ. ಇದೊಂದು ಆಧುನಿಕ ಮಿಷಿನ್ ಇದ್ರೂ ಕೂಡ ಇದು ಒಂದ್ಸತಿ ನಾವು ರಾಕು ಮತ್ತೆ ಸಾಯಿಲ್ ಬ್ಲಾಸ್ಟ್ ಮಾಡಿದಾಗ ಎಲ್ಲಿ ಜನಬೀಡು ಪ್ರದೇಶ, ಎಲ್ಲಿ ಬಿಲ್ಡಿಂಗ್ಗಳಿರ್ತಾವೋ ಖಂಡಿತವಾಗ್ಲೂ ವೈಬ್ರೇಷನ್ ಆಗುವಂತಹ ಎಲ್ಲ ಸಂಭವಗಳಿದೆ. ಯಾಕೆ ಅಂತ ಹೇಳಿದ್ರೆ ಅರ್ಬನ್ ಟನಲಿಂಗ್ ಇಸ್ ನಾಟ್ ಎ ಕಂಪ್ಲೀಟ್, ಯಾವುದೋ ಒಂದು ನೀವು ಬೆಟ್ಟಾನ್ ಕೊರಿಯೋದಕ್ಕೂ ಕೂಡ ಒಂದು ಅರ್ಬನ್ನಲ್ಲಿ ಒಂದು ಟನಲಿಂಗ್ ಮಾಡೋಕ್ಕೆ ಬಹಳ ಡಿಫರೆನ್ಸ್ ಇದೆ. ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ದಿರಾ ಇವತ್ತು ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ. ಟ್ರಾಫಿಕ್ ನಿವಾರಣೆ ಮತ್ತು ಸುರಕ್ಷತಾ ಅಪಾಯಗಳ ಬಗ್ಗೆ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಬೆಂಗಳೂರು ಟ್ರಾಫಿಕ್ಕು ಇವತ್ತು ಯೋಜನೆ ಏನು ಬೇಕೋ ಅದನ್ನು ಮಾಡಿಲ್ಲ. ಇವತ್ತು ಉದಾಹರಣೆಗೆ ಮುಂಬೈನಲ್ಲಿ 60% ಅಷ್ಟು ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಕೇವಲ 35% ಮಾತ್ರ ಜನ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾಜೆಕ್ಟ್ಸ್ನ ನಾವು ಮಾಡಬೇಕಾಗಿರೋವಂಥದ್ದು. ನಾನು ಯಾವಾಗೂ ಒಂದು ಹೇಳ್ತೀನಿ, ಯಾವತ್ತೇ ಆಗಲಿ ಒಂದು ವೆಹಿಕಲ್ನ ಒಂದು ಜಾಗದಿಂದ, ಇವಾಗ ಹೆಬ್ಬಾಳದಿಂದ ವೆಹಿಕಲ್ ಎತ್ಕೊಂಡೋಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೇಗೆ ತೊಗೊಂಡೋಗೋ ಅನ್ನೋದನ್ನು ಯೋಚನೆ ಮಾಡಿದಿರ, ಒಬ್ಬ ಮನುಷ್ಯ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅದು ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ಟನಲ್ನ ಮಾಡ್ತಿರ್ಲಿಲ್ಲ ಈ ಸರ್ಕಾರ ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, 2003ರಲ್ಲಿ ನಮ್ಮ ಬಸ್ಗಳಿದ್ದು BMTCದು 6000 ಬಸ್ಸು. 20 ವರ್ಷಗಳ ನಂತರ 4 ಪಟ್ಟಷ್ಟು ನಮ್ಮ ಜನಸಂಖ್ಯೆ ಜಾಸ್ತಿ ಆದಮೇಲೂ ನಮ್ಮ ಹತ್ರ ಇರೋದು ಬರೀ 6000 ಬಸ್ ಮಾತ್ರ. 6000 ಬಸ್ ಮಾತ್ರ. ಇವತ್ತು 12 ಹೈ ಡೆನ್ಸಿಟಿ ಕಾರಿಡಾರ್ಸ್ ಏನಿದಾವಲ್ಲ, ನಮ್ಮ ORR ರೋಡ್ ಆಗಲಿ, ಬನ್ನರ್ಘಟ್ಟ ರೋಡ್ ಆಗಲಿ, ಹೊಸೂರು ರೋಡ್ ಆಗಲಿ, ಬಳ್ಳಾರಿ ರೋಡ್ ಆಗಲಿ, ಇಂತಹದ್ದು ಏನು 12 ಹೈ ಡೆನ್ಸಿಟಿ ಕಾರಿಡಾರ್ ಏನಿದೆ, ಇದರಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಪೀಕ್ ಅವರ್ಸಲ್ಲಿ 60% ಅಷ್ಟು ಟ್ರಾಫಿಕ್ಕು ಈ 12 ರೋಡಲ್ಲಿ ಹೋಗುತ್ತೆ ಅಂತ ಕೂಡ ಇವರು ಯಾವುದೇ ಒಂದು ಸ್ಟಡಿ ಕೂಡ ಮಾಡಿಲ್ಲ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಕೂಡ ತರ್ತೀನಿ. ಈ ಒಂದು 12 ರೋಡಲ್ಲಿ ನಾವು ಆವ್ರೇಜ್ ಸ್ಪೀಡ್ ನೋಡಿದಾಗ ವೆಹಿಕಲ್ದು 8ರಿಂದ 10 ಕಿಲೋಮೀಟರ್ ಪರ್ ಅವರ್ ಇರ್ತದೆ ಈ ಒಂದು ಪೀಕ್ ಅವರಲ್ಲಿ. ಇವತ್ತು ಟನಲ್ ರೋಡ್ ಮಾಡ್ತಾ ಇರೋವಂಥದ್ರಲ್ಲಿ ನಿಮಗೆ 35ರಿಂದ 40 ಕಿಲೋಮೀಟ್ರು ಸ್ಪೀಡ್ ಪರ್ ಅವರ್ ಬರೋದ್ರಿಂದ ನಿಮಗೆ ಆ ಸ್ಪೀಡಲ್ಲಿ ಬಂದಾಗ ಹೆಬ್ಬಾಳದಿಂದ ನೀವು ಬಂದು ಮೇಕರಿ ಸರ್ಕಲಲ್ಲಿ, ಮೇಕರಿ ಸರ್ಕಲಲ್ಲಿ ಆಲ್ರೆಡಿ ಚೋಕ್ ಆಗಿದೆ. ಈಗ ಮೇಕರಿ ಸರ್ಕಲ್ ಇಸ್ ಭಾಳ ತಿಕ್ಲಿ ವೆಹಿಕಲ್ ಪಾಪ್ಯುಲೇಟೆಡ್. ಇದಾದಮೇಲೆ ಚಾಲುಕ್ಯ ಸರ್ಕಲ್ಲು, ಇದಾದಮೇಲೆ ಲಾಲ್ಬಾಗಲ್ಲಿ ಅಷ್ಟು ದೊಡ್ಡ ವೈಡ್ ರೋಡೇ ಇಲ್ಲ ನಿಮಗೆ ಎಕ್ಸಿಟ್ ಆಗಲಿಕ್ಕೆ. ಅದಾದಮೇಲೆ ನೀವು ಎತ್ಕೊಂಡು ಬಂದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಹತ್ರ ಎಕ್ಸಿಟ್ ಪಾಯಿಂಟ್ ಮಾಡ್ತಿದ್ದೀರಿ. ಇದಿಷ್ಟು 40 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಾಗ ನಿಮಗೆ ಆ ರ್ಯಾಂಪಲ್ಲಿ ವೆಹಿಕಲ್ಸು ಸ್ಟಕ್ ಆಗುವಂತಹ ಎಲ್ಲ ಸ್ಟಾಕು ಇರ್ತದೆ. ಅದಿದ್ದಾಗ ಎಮರ್ಜೆನ್ಸಿ ಎಕ್ಸಿಟ್ಗಳಾಗಲಿ, ಯಾರನ್ನ ಫೋಬಿಯಾ ಆಗ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಟನಲಲ್ಲಿ ನೀವು ಅರ್ಧ ಗಂಟೆ 3/4 ಗಂಟೆ ನೀವು ಸ್ಟಕ್ ಆಗಿಬಿಟ್ರೆ ಅಲ್ಲಿನ ಒಂದು ಜನಗಳ ಒಂದು ಪ್ರಾಣಕ್ಕೂ ಕೂಡ ಅಪಾಯ ಆಗುತ್ತೆ. ಅದನ್ನೂ ಕೂಡ ಇವರು ಗಮನ ಇಟ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ಬೆಂಗಳೂರು ಸ್ಪೀಡ್ ಏನಿದೆ ಅನ್ನೋದು ಕೂಡ ಇವರ ಒಂದು ಗಮನಕ್ಕೂ ಕೂಡ ಬಂದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕನ್ಸ್ಟ್ರಕ್ಷನ್ ಸೀಕ್ವೆನ್ಸ್ ಆ್ಯಂಡ್ ಫೀಸಿಬಿಲಿಟಿ ಇವ್ರು ಏನು ಮಾಡ್ತಾ ಇದ್ದಾರೆ, 18 ಕಿಲೋಮೀಟರ್ ಟನಲ್ನ ಮಿಷೀನು ಆರ್ಡರ್ ಮಾಡಿದ್ರೆ ಬರಲಿಕ್ಕೆ 2 ವರ್ಷ. ಟೆಂಡರ್ ಫೈನಲೈಸ್ ಆದಮೇಲೆ ಆ ಒಂದು ಯಾರು ಟೆಂಡರ್ ಅವ್ರ ಹೆಸರಿಗಾಗಿರುತ್ತೋ ಅವರು ಇದನ್ನು 2 ವರ್ಷ ಆರ್ಡರ್ ಮಾಡಿದ್ಮೇಲೆ ಟನಲ್ ಬೋರಿಂಗ್ ಮಿಷಿನ್ ಬರಲಿಕ್ಕೆ 2 ವರ್ಷ ಆಗುತ್ತೆ. ಇವರು ಅದನ್ನು 2 ವರ್ಷ ಕಾಯಬೇಕು ಅಂತ ಹೇಳಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಏನಿದೆ ಅಲ್ಲ, ಇದನ್ನ ಮೊದಲೇ ಕೆಲಸ ಶುರು ಮಾಡ್ತಾರೆ. ಇದು ಬಹಳ ಅಪಾಯಕಾರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಶುರು ಮಾಡ್ತಾರೆ ಇವರು. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮೆಟ್ರೋ ಮಾಡಿದಾಗ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಟನಲಿಂಗ್ ಬೋರಿಂಗ್ ಮಿಷಿನ್ ಸ್ಟಕ್ ಆಯಿತು. ಸುಮಾರು 1-1.5 ವರ್ಷ ಕೆಲಸ ಕೂಡ ಸ್ಟಾಪ್ ಆಯಿತು. ಕೊಂಚ ಆವಾಗ ಆ ಮಿಷಿನನ್ನು ಒಡೆದು ಅಲ್ಲಿ ಬಹಳ ದೊಡ್ಡದ ಒಂದು ಬಾವಿ ಥರ ತೆಗೆದು ಅದನ್ನು ಮಿಷಿನನ್ನು ತೆಗೆದ್ರು. ಇವತ್ತು ಇವರು ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ ಮಾಡಿದ ಮೇಲೆ ನಾಳೆ ಬೆಳಿಗ್ಗೆ ಅಲ್ಲಿ ಒಳಗಡೆ
ಆ ಒಂದು ದೊಡ್ಡ ಒಂದು 50 ಮೀಟರ್ ಅಷ್ಟು ದೊಡ್ಡ ಒಂದು ಟನಲಿಂಗ್ ಬೋರಿಂಗ್ ಮಿಷಿನು ಕೆಡ್ತು ಏನು ಮಾಡ್ತಾರೆ ಹೇಳಿ? ಯಾವುದೋ ಒಂದು ಜನಬೀಡಿನ ಒಂದು ದೊಡ್ಡ ಪ್ರದೇಶದಲ್ಲಿ ಇದು ಮಿಷಿನ್ ಸ್ಟಕ್ ಆಯಿತು ಅಂತ ಹೇಳಿದ್ರೆ ಅದನ್ನು ತೆಗೀಲಿಕ್ಕೆ ಸುಮಾರು ಅರ್ಧ ಎಕರೆಯಿಂದ 1 ಎಕರೆಯಷ್ಟು ದೊಡ್ಡ ಒಂದು ಬಾವಿ ಥರ ತೆಗೆದು ಅದನ್ನು ತೆಗಿಬೇಕಾಗುತ್ತೆ. ಇವು ಯಾವುದನ್ನು ಗಮನದಲ್ಲಿ ಕೂಡ ಇಟ್ಕೊಂಡಿಲ್ಲ. ಯಾವುದೇ ಒಂದು ಹೊಸ ಒಂದು ಏನಿದೆ ಟೆಕ್ನಾಲಜಿ ಇದನ್ನು ಯಾವುದನ್ನು ಕೂಡ DPR ಅಲ್ಲಿ ಕೂಡ ಇವರು ಮಾಡಿಲ್ಲ. ಇದ್ರ ಜೊತೆಗೆ ಏನು ಇವತ್ತು ಟನಲಿಂಗ್ ಬೋರಿಂಗ್ ಮಿಷಿನ್ ಬರ್ತದೆ ಬಂದರೂ ಕೂಡ ಒಂದು ದಿವಸಕ್ಕೆ ಆ ಟನಲಿಂಗ್ ಬೋರಿಂಗ್ ಮಿಷಿನ್ ಏನಿದೆಯೋ ಅದು ಸುಮಾರು 3 ರಿಂದ 3.5 ಮೀಟರ್ ಅಷ್ಟು ಕೊರಿಬಹುದು. ಇದು ಕೊರೆದ್ರೆ ಒಂದು ತಿಂಗಳಿಗೆ ನಿಮಗೆ 90 ರಿಂದ 100 ಮೀಟರ್ ಅಷ್ಟು ಆಗುತ್ತೆ. ಅಂದರೆ 1 ಕಿಲೋಮೀಟರ್ ಒಂದು ಕೊರೆಯಲಿಕ್ಕೆ ಸುಮಾರು ನಿಮಗೆ 1.25 ವರ್ಷ ಬೇಕಾಗುತ್ತೆ. ಅದು ಏನು ಯಾವುದೇ ಅಡಚಣೆಗಳಿಲ್ಲ ಅಂತ ಹೇಳಿದ್ರೆ. ಈ ತರಹದ್ದು ಮಾಡ್ಕೊಂಡು ಹೋಯ್ತು ಅಂದರೆ ಈ ಪ್ರಾಜೆಕ್ಟ್ ಆಗಲಿಕ್ಕೆ ಸುಮಾರು ಈ ಒಂದು ಟನಲಿಂಗ್ ಅಂದರೆ ಟೆಂಡರ್ ಆಗಿ ಟನಲಿಂಗ್ ಬೋರಿಂಗ್ ಮಿಷಿನ್ ಆರ್ಡರ್ ಮಾಡಿ ಆ ಟನಲಿಂಗ್ ಕೊರೀಲಿಕ್ಕೆ ನಿಮಗೆ 1 ಕಿಲೋಮೀಟರ್ಗೆ ಒಂದು ಕಿಲೋಮೀಟರ್ಗೆ ಸುಮಾರು 1.25 ವರ್ಷ ಆಗುತ್ತೆ. ಇದೆಲ್ಲವೂ ಆಗಲಿಕ್ಕೆ ಸುಮಾರು ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಕ್ಕೆ ಯಾವುದೇ ಅಡಚಣೆಗಳಿಲ್ಲ ಅಂದರೆ 10 ವರ್ಷ ಆಗುತ್ತೆ. ಈ 10 ವರ್ಷ ಆದಮೇಲೆ ಬೆಂಗಳೂರಿನ ಡೈನಾಮಿಕ್ಸ್ ಏನು ಚೇಂಜ್ ಆಗಿರುತ್ತೆ ಅನ್ನೋದು ಕೂಡ ಈ DPR ಅಲ್ಲಿ ಇಲ್ಲ. ಇದು ಇಷ್ಟು ಇಟ್ಕೊಂಡು ಹೇಗೆ ಮಾಡ್ತಾರೆ ಅನ್ನೋದೇ ನಮಗೆ ಬಹಳ ಒಂದು ಆಶ್ಚರ್ಯ. ಇವತ್ತು ಎಕ್ಸ್ಪರ್ಟ್ ಆಗಲಿ ಲೋಕಲ್ ಇವತ್ತು ಎಕ್ಸ್ಪರ್ಟ್ಸ್ ಯಾವುದು ಕೂಡ ಕನ್ಸಲ್ಟೇಷನ್ ಕೂಡ ಮಾಡಿಲ್ಲ. ಇವತ್ತು ಇಂತಹ ಪ್ರಾಜೆಕ್ಟ್ ಮಾಡಬೇಕಂತ ಹೇಳಿದ್ರು ಕೂಡ DPR ತಯಾರು ಮಾಡುವಾಗ ಕನ್ಸಲ್ಟೆಂಟ್ಸ್ ಯಾರು ಅಟ್ಲೀಸ್ಟ್ ಬೆಂಗಳೂರಿನ ಬಗ್ಗೆ ಗೊತ್ತಿರಬೇಕು. ಬೆಂಗಳೂರಿನ ಒಂದು ಕಂಪ್ಲೀಟ್ ಎಲ್ಲವನ್ನು ಗೊತ್ತಿರೋಂಥವ್ರ ಕೈಯಲ್ಲಿ ಮಾಡಿಸಿದ್ರು ಕೂಡ ಬಹಳ ಅನುಕೂಲ. ಅದು ಬಿಟ್ಟು ಇವೆಲ್ಲವನ್ನು ಕೂಡ ಯಾವುದೋ ಒಂದು ಕಂಪ್ನಿಗೆ ನಾನು ಈಗಾಗಲೇ ಹೇಳ್ದಂಗೆ ನಾನು 1.25 ವರ್ಷದಿಂದನೇ ಮಾಡಿದ್ದೆ. ಆ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿರುವಂತಹ ಕಂಪ್ನಿ ಕೈಯಲ್ಲಿ DPR ಮಾಡಿಸಿ ಇವತ್ತು ಬೆಂಗಳೂರನ್ನ ಹಾಳು ಮಾಡಲಿಕ್ಕೆ ಹೋಗಿದ್ದಾರೆ. ನಾನು ಇವ್ರಿಗೆ ಹೇಳುವಂಥದ್ದು ಇವತ್ತು ಮೊನ್ನೆ ನಾನು ಕೂಡ ಕಳೆದ 1 ತಿಂಗಳಿಂದ ನಾನು ಗಮನಿಸ್ತಾ ಇದ್ದೀನಿ 130 ಕಿಲೋಮೀಟರ್ ಎಲಿವೇಟೆಡ್ ರೋಡ್ಸ್ನ ಮಾಡ್ತಾ ಇದ್ದಾರೆ ಯಾರು ಸರ್ಕಾರ. ಇವತ್ತು ಅದರ ಬಗ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಿ ನೀವು 2-3 ವರ್ಷದಲ್ಲಿ ಅದನ್ನು ಮುಗಿಸಿ ಇದನ್ನು ಮಾಡೋದ್ರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ. ಈ ಒಂದು 10 ವರ್ಷ ಪ್ರಾಜೆಕ್ಟು 10 ವರ್ಷ ಆದಮೇಲೆ ಹೇಗಿರುತ್ತೆ ಅನ್ನೋದು ನಮಗೆ ಕೂಡ ಗೊತ್ತಿಲ್ಲ. ನೀವು ಅದರ ಜೊತೆಗೆ 130 ಕಿಲೋಮೀಟರು ಎಲಿವೇಟೆಡ್ ರೋಡ್ಸ್ನ ಕಂಪ್ಲೀಟ್ ಮಾಡಿ 2 ವರ್ಷ 3 ವರ್ಷ ಟೈಮ್ ಫ್ರೇಮಲ್ಲಿ, ಜೊತೆಗೆ PRR ರಸ್ತೆ ಏನಿದೆಯೋ ಅದನ್ನು ನೀವು ಜಲ್ದಿ ಕಂಪ್ಲೀಟ್ ಮಾಡಿ. ಇದರ ಜೊತೆಗೆ ಏನು ಈ ದುಬಾರಿ ಈ ಒಂದು ಟನಲ್ ರಸ್ತೆಯನ್ನು ಕೂಡ ಕೈ ಬಿಡಬೇಕು. ಇದ್ರ ಜೊತೆಗೆ ಇನ್ನೊಂದು ಗಂಭೀರವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹೆಬ್ಬಾಳದಿಂದ ನಮಗೆ ಸಿಲ್ಕ್ ಬೋರ್ಡ್ವರೆಗೂ ಈಗ ಆಲ್ರೆಡಿ ಮೆಟ್ರೋ ಲೈನ್ ಕೂಡ ಬರ್ತಾ ಇದೆ. ಅದ್ರ ಪಕ್ಕದಲ್ಲೇ ಇದನ್ನೊಂದು ಬರುವಂಥದ್ದಕ್ಕೆ ಏನು ನೆಸಸರಿ ಇಲ್ಲ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಕೈ ಬಿಡಬೇಕು ಈ ಪ್ರಾಜೆಕ್ಟನ್ನು ಅಂತ ಕೂಡ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಿನ್ನೆ ಟೆಂಡರನ್ನು ಕೂಡ ಟೆಕ್ನಿಕಲ್ ಬಿಟ್ಟನ್ನು ಕೂಡ ಓಪನ್ ಮಾಡಿದ್ದಾರೆ. ಯಾರು DPR ಹಾಕಿದಾರೋ ಸರ್ಕಾರ ಜೊತೆ ಮಾತಾಡ್ಕೊಂಡು 30-40% ಜಾಸ್ತಿ ಹಾಕಿದ್ರು ಕೂಡ ಏನು ನಮ್ಮ DPR ಎಸ್ಟಿಮೇಟ್ಗಿನ ನಾವೇನು ಆಶ್ಚರ್ಯ ಬೀಳಬೇಕಾಗಿಲ್ಲ ಇದ್ರ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಈ ಒಂದು ನನ್ನ ಟೀಮ್ ಕೂಡ ಇವತ್ತು ಈ DPR ಬಗ್ಗೆ ಎನ್ವೈರ್ಮೆಂಟ್ ಬಗ್ಗೆ ಎಲ್ಲವನ್ನು ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕೆಲವೊಂದು 10-15 ದಿವಸದಲ್ಲಿ ನಾವು ಕೂಡ ಒಂದು NGTಗೆ ನಾನು ಫೈಲ್ನ ಕೂಡ ಕೇಸನ್ನು ಕೂಡ ನಾನು ಹಾಕಲಿಕ್ಕೆ ನಾನೆಲ್ಲವನ್ನು ಕೂಡ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ಟೆಂಡರ್ ಕಮಿಟಿ ಅನ್ನೋದು ಏನಿದೆಯಲ್ಲ ಅದ್ರ ಗಮನಕ್ಕೂ ಕೂಡ ತಂದು ಇದು ಟೆಂಡರು ಸರಿ ಇಲ್ಲ ಅನ್ನೋದನ್ನು ಕೂಡ ನಾನು ತರಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು NGT ಗಮನಕ್ಕೆ ತರ್ತೀವಿ, ಎನ್ವೈರ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ ಅನ್ನೋದನ್ನ, ಜೊತೆಗೆ ಟೆಂಡರ್ ಕಮಿಟಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.